ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ನನ್ನ ಫ್ರೆಂಡ್ ಮನೆಯಲ್ಲಿ ಪೂಜೆ ಇತ್ತು. ಪೂಜೆಗೆ ಅಂತೇಳಿ ಬಸ್ನಲ್ಲಿ ಹೋಗ್ತಾ ಇದ್ದೆ. ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ ಏನು ಪೂಜೆ ಮಾಡಿಸಿದ್ರು, ಏನೆಲ್ಲ ಇತ್ತು ಪೂಜೆ ವಿಶೇಷತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನನ್ನ ಫ್ರೆಂಡ್ ಮನೆಯಲ್ಲಿ ಫಸ್ಟು ಪೂಜೆನ ಮಾಡಬೇಕು ಅಂದರೆ ಅವರು ತಿರುಪತಿಗೆ ಹೋಗಿ ಬರಬೇಕಂತೆ. ತಿರುಪತಿಗೆ ಹೋಗಿ ಬಂದಾದಮೇಲೆ ಮನೆಯಲ್ಲಿ ಪೂಜೆನ ಮಾಡಬೇಕಾಗಿತ್ತು. ಹಾಗಾಗಿ ಹಿಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಫ್ಯಾಮಿಲಿ ಅಂದರೆ ಅವ್ರ ಫ್ಯಾಮಿಲಿ ಮತ್ತು ಜೊತೆಯಲ್ಲಿ ನಾನು ಕೂಡ ಹೋಗಿದ್ದೆ. ಅವರು ತಿರುಪತಿಗೆ ಹೋಗ್ತಾ ಇದ್ದಿದ್ದರಿಂದ ನಾನು ಕೂಡ ತುಂಬ ವರ್ಷ ಆಗಿತ್ತು ಅಂತೇಳಿ ಅವ್ರ ಜೊತೆಯಲ್ಲಿ ನಾನು ಕೂಡ ತಿರುಪತಿಗೆ ಹೋಗಿ ಬಂದಿದ್ದ ವಿಡಿಯೋನ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ. ಈಗ ಅವ್ರ ಮನೆಯಲ್ಲಿ ಪೂಜೆ ಇತ್ತು. ಪೂಜೆ ಕಾರಣಕ್ಕೋಸ್ಕರ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಏನೆಲ್ಲ ವಿಶೇಷತೆ ಇತ್ತು, ಏನೆಲ್ಲ ಅಡುಗೆಗಳನ್ನ ಮಾಡಿದರು, ಮತ್ತು ಹಾಗೆ ಆ ಪೂಜೆನ ಮಾಡಬೇಕು ಅಂತ ಅಂದರೆ ಮನೆ ಕ್ಲೀನಿಂಗಿಂದ ಹಿಡಿದು ತಿರುಪತಿಗೂ ಬರೋಕ್ಕೂ ಮುಂಚೆನೇ ಮನೆ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಅದಾದಮೇಲೆ ಮತ್ತೆ ಮನೆಯಲ್ಲಿ ಏನೆಲ್ಲ ಅಡುಗೆಗಳು, ಏನೆಲ್ಲ ವಿಶೇಷ ತಿಂಡಿಗಳನ್ನ ಮಾಡಿದರು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕಜ್ಜಾಯ ಮಾಡೋದಕ್ಕೆ ಅಂತೇಳಿ ಅಕ್ಕಿನ ತೊಳೆದು ಈ ರೀತಿ ಒಣಗಾಕಿದ್ದಾರೆ. ಸ್ವಲ್ಪ ಹೊತ್ತು ಅಷ್ಟೇ. ಅದಾದಮೇಲೆ ಮತ್ತೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಒಣಗಾಕಿದ್ದಾರೆ. ಒಂದು ಪ್ಲೇಟ್ ಕೊಟ್ಟಿದ್ದಾರೆ. ಅಡಗಮಾಲಿ ಹೋಗಿ ಅಂದೆ ಪ್ಲೇಟ್ ಮುಚ್ಚಿಬಿಟ್ಟು ಮಮ್ಮಿ ಅರಸನ ಸೋಪು 4 ಆಯ್ತಾ, ಸರ್ಫು 1 kg ಹಂಗೆ. ಹಲೋ, ಮನೆಯಲ್ಲಿ ಪೂಜೆಗೆ ಅಂತೇಳ್ಬಿಟ್ಟು ಮತ್ತು ಹಾಗೆ ಅಡುಗೆಗೆ ಅಂತೇಳಿ ದಿನಸಿ ಸಾಮಾನುಗಳನ್ನ ತಂದಿತ್ತು. ಏನೆಲ್ಲ ಬಂದಿದೆ ಮತ್ತು ಏನಾದರೂ ಮಿಸ್ ಮಾಡಿದಾರಾ ಅಂತೇಳಿ ಪ್ರತಿಯೊಂದೂ ನಾವು ಅಡುಗೆ ಐಟಮ್ಗಳಿರ್ಬೋದು, ಪೂಜೆ ಸಾಮಾನು ಇರ್ಬೋದು, ಪ್ರತಿಯೊಂದು ಮತ್ತು ತರಕಾರಿಗಳಿರ್ಬೋದು, ಸೊಪ್ಪುಗಳು ಪ್ರತಿಯೊಂದೂ ಚೆಕ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಪ್ರತಿಯೊಂದು ಐಟಮ್ಗಳನ್ನೂ ನಾವು ಚೆಕ್ ಮಾಡ್ಕೋತಾ ಇದ್ವಿ. ಅದ್ರ ಕೆಳಗಡೆ ಎಲ್ಲ ಸೊಪ್ಪು ಮತ್ತು ಹೂಗಳನ್ನ ಅಂದರೆ ಒದ್ದೆ ಬಟ್ಟೆನ ಮಾಡಿ ಕೆಳಗಡೆಗಾದಂಗೆ ಎತ್ತಿಟ್ಟಿದ್ವಿ, ಯಾರೂ ತುಣಿಬಾರ್ದು ಅಂಥೇಳಿ. ಅಕ್ಕಿ ಕೂಡ ಬಂದಿತ್ತು ಊಟಕ್ಕೆ. ಮತ್ತು ಹಾಗೆ ಪೂಜೆಗೆ ಅಂಥೇಳಿ ಬಾಳೆಹಣ್ಣು ಕೂಡ ಆಲ್ರೆಡಿ ತೊಗೊಂಡು ಬಂದಿಟ್ಟಿದ್ರು. ಕೆಲವೊಂದು ಐಟಮ್ಗಳು ಬರ್ತಾ ಇತ್ತು, ಅದನ್ನೆಲ್ಲ ಲೆಕ್ಕ ತೊಗೊಳ್ತಾ ಇದ್ವಿ. ಒಟ್ನಲ್ಲಿ ನಾವು ಸ್ವೀಟ್ ಹೇಳಿದ್ವಿ, ಒಂದು ಸ್ವೀಟ್ ಅವರಲ್ಲ ಅವನ್ನೆಲ್ಲ ಧನ್ಯ 2 kg ಧನ್ಯನ. ಐ ಮಮ್ಮಿ ಇದು ಯಾವ್ದ್ರದ್ದು? ಮೋಸ್ಟ್ಲಿ ಇದು ಹೆಸರು ಕಾಳು ಜೀರಿಗೆ ಎಲ್ಲ ಖಾರದ ಪುಡಿ ಮತ್ತೆ ಇಲ್ಲಿ ಇನ್ನು ಇಷ್ಟೊಂದು ಏನೇನಾವೆಲ್ಲ ಚಕ್ಕೆ ಅರಿಶಿನ ಕೊಂಟೆಲ್ಲ ಅಲ್ಲವೇ ಅರ್ಧ ಚಕ್ಕೆ ಲವಂಗ 300 ಗ್ರಾಮ್. ಇದು ಪಲಾವ್ ನಾಳೆ ಪೂಜೆ ಪೈನಾಪಲ್ ಹೂವ. ಇದು ಪಲಾವ್ಗೆ ಹಾಕದೆ, ಇದು ಮರಾಠ್ ಮೊಗ್ಗಿರ್ಬೇಕು. ಇವೆಲ್ಲ ಪಲಾವ್ ಬೇರೆ ಬ್ಯಾಗಲ್ಲಿ ಏನಾರು ಆಯ್ತಾ, ಚೀಲದಲ್ಲಿ ಆಯ್ತಾ? ಇದ್ರಲ್ಲಿ ಏನಿರೋದು? ಏಲಕ್ಕಿ ಇಲ್ಲ ಐತೆ. ಸೊ ಚಕ್ಕೆ ಲವಂಗ ಎಲ್ಲ ಅರಿಶಿನ ಗುಡ್ಸಕ್ ಕೊಟ್ಟವ್ರಲ್ಲ ಅದೇ ಇರ್ಬೇಕಿಲ್ಲ. ಲವಂಗ ಹಾಕಿದೀನಿ, ಇದ್ರಲ್ಲಿ ಹಾಕಿಲ್ಲ. ಅಲ್ಲಿ ಲವಂಗ ಮೆಣಸಿನಕಾಯಿ ಒಣಗಾಕೆಲ್ಲ ಹಾಕಿದ್ವಲ್ಲ. ನಮ್ಮ ಬಾಗಿಲು ಹಾಕೊಂಡು ಮಾಡ್ತಾವ್ರೆ ಸೀಕ್ರೆಟ್ ಆಗಿ ಕಜ್ಜಾಯನ. ಬರ್ಲಾ? ಓಕೆ ದೃಷ್ಟಿ ಆಗುತ್ತೆ ಅಂತೇಳಿ ನಮ್ಮನ್ನು ಯಾರನ್ನೂ ಒಳಗಡೆ ಸೇರಿಸ್ತೇನೆ ಇವರೊಬ್ಬರೇ ಕಜ್ಜಾಯ ಮಾಡ್ಕೊಂಡು ತಿನ್ಕೋತಾವ್ರಿ. ನಾಳೆ ದೇವರಿಗೆ ಅಂತೇಳಿ ಕಜ್ಜಾಯನ ಪೂರ್ತಿ ಮಾಡ್ತಾ ಇದ್ದಾರೆ. ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಡಿಯಿಂದ ಮಾಡಬೇಕು ಅಂತೇಳಿ
ಮಡಿಯಿಂದ ಯಾರನ್ನೂ ನಮ್ಮನ್ನು ಒಳಗಡೆ ಸೇರಿಸ್ದಾಗೇ ಕಜ್ಜಾಯನ ಅವರೊಬ್ಬರೇ ಮಾಡ್ಕೊತಾ ಇದ್ದಾರೆ. ಮತ್ತು ಹಾಗೆ ಅವರು ಊರಿನಲ್ಲೇ ಹಾಲು ಬೇಕಿತ್ತು, ಹಾಗಾಗಿ ಹಾಲು ಹಾಕಿಸ್ಕೊಂಡು ಬರೋದಕ್ಕೆ ಅಂತೇಳಿ ನನ್ನ ಫ್ರೆಂಡ್ ಹೋಗ್ತಾಯಿದ್ರು. ಬರ್ತೀಯಾ ಅಂದರು. ನಾನು ತುಂಬ ವರ್ಷಗಳಾಗಿದೆ ಇದನ್ನೆಲ್ಲ ನೋಡಿ ಅಂತೇಳಿ ಹಾಂ ನಾನು ಬರ್ತೀನಿ ಅಂತೇಳಿ ಹೋದೆ. ಅಲ್ಲಿ ಹಾಲನ್ನು ಹೇಗೆ ಚೆಕ್ ಮಾಡ್ತಾಯಿದ್ರು ಮತ್ತು ಹಾಗೆ ಹಾಲನ್ನು ಎಷ್ಟು ಅಳತೆನಲ್ಲಿ ಮಾಡ್ತಾಯಿದ್ರು ಅಂತೇಳಿ ಅದನ್ನು ವಿಡಿಯೋ ಮಾಡ್ಕೊತಾ ಇದ್ದೆ. ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಹೊಸಲಿಗೆಲ್ಲ ಅರ್ಶಿನ ಕುಂಕುಮನ ಹಚ್ತಾ ಇದ್ದಾರೆ ನೋಡಿ. ನಾಳೆ ಪೂಜೆ ಇದ್ದಿದ್ದರಿಂದ ಬೆಳಗ್ಗೆನೇ ಪೂಜೆ ಇದ್ದಿದ್ದರಿಂದ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಆಗಲ್ಲ ಅಂತ ಹಿಂದಿನ ದಿನ ಸಾಯಂಕಾಲನೇ ಬಂದು ದೇವಸ್ಥಾನ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ಮಾರಮ್ಮ ದೇವಸ್ಥಾನ ಎರಡರದ್ದು ಕೂಡ ಒಳಗಡೆ ಎಲ್ಲ ಕಂಪ್ಲೀಟಾಗಿ ತೊಳೆದು, ಅಂದರೆ ಗರ್ಭಗುಡಿಗೆ ಹೋಗಿರಲಿಲ್ಲ, ಗರ್ಭಗುಡಿಯಿಂದ ಆಚೆ ಏನಿದೆ ಮತ್ತು ಅಲ್ಲಿ ಮತ್ತು ಹೊರಗಡೆ ಸೈಡು ಮತ್ತು ರೋಡ್ ಸೈಡಲ್ಲೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದರು. ಕ್ಲೀನ್ ಮಾಡಿ ರಂಗೋಲಿನ ಹಾಕ್ತಾಯಿದ್ರು. ನಾನು ಆವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೆ, ಅಂದರೆ ಹಾಲು ತೊಗೊಂಬರೋದಕ್ಕೆ ಹೋಗಿದ್ವಲ್ಲ, ಹಾಗೆ ಬರ್ತಾ ಅವರು ರಂಗೋಲಿ ಎಲ್ಲ ಹಾಕ್ತಾಯಿದ್ದನ್ನು ಹಾಗೆ ಒಂದು ವಿಡಿಯೋನ ಮಾಡ್ಕೊಂಡು ಬಂದ್ವಿ. ರಂಗೋಲಿ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ವಿ. ಫಸ್ಟು ಎಲ್ಲ ಎಷ್ಟು ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾಯಿದ್ವಿ. ಇವಾಗೆಲ್ಲ ಸಿಟಿ ಸೇರ್ಕೊಂಡ್ಮೇಲೆ ಚಿಕ್ಕ ಚಿಕ್ಕ ಜಾಗದಲ್ಲಿ ಪುಟ್ಪುಟಾಣಿ ರಂಗೋಲಿಗಳನ್ನ ಹಾಕೋದೇ ಆಗಿದೆ. ಯಾವುದೂ ರಂಗೋಲಿಗಳು ಬರೋಲ್ಲ ಈಗ, ಸಿಂಪಲ್ ರಂಗೋಲಿಗಳನ್ನೇ ಹಾಕ್ಕೊಂಡು ಬರ್ತಾ ಇರ್ತೀವಿ ಮತ್ತು ಟೈಮ್ ಕೂಡ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅದೂ ನಿಜಾನೇ ಅಲ್ವಾ. ಮುಂಚೆ ಎಲ್ಲ ಎಷ್ಟು ಹಬ್ಬ ಹರಿದಿನಗಳು ಬಂತು ಅಂದರೆ ಎಷ್ಟು ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕ್ತಾಯಿದ್ವಿ, ಸಗಣಿಯಿಂದ ಸಾರಿಸಿ ರಂಗೋಲಿಗಳನ್ನ ಹಾಕ್ತಾಯಿದ್ವಿ. ಇವಾಗ ಎಲ್ಲ ಸಿಟಿಗೆ ಬಂದಮೇಲೆ ಜಾಗ ಇಲ್ಲ ಮತ್ತು ಅಪಾರ್ಟ್ಮೆಂಟ್ಗಳಿಗಂತೂ ಇನ್ನೂ ಜಾಗ ಇರಲ್ಲ. ಅಲ್ಲಂತೂ ಇದನ್ನೆಲ್ಲ ಕೇಳೋಂಗೆ ಇರಲ್ವೇನೋ. ಅಪಾರ್ಟ್ಮೆಂಟ್ಗಳಲ್ಲಿ ಏನು ಹೊಸಲು ಕೂಡ ಇರುತ್ತೋ ಇರಲ್ವೋ ಅದೂ ಗೊತ್ತಿಲ್ಲ. ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಹೊಸಲು ಕೂಡ ಇರಲ್ಲ ಮತ್ತು ನಾವು ಮಾಡಿಸ್ಕೊತೀವಿ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದಾಗ ಹಳ್ಳಿ ವಾತಾವರಣ, ಹಳ್ಳಿ ಜೀವನ ಎಷ್ಟು ಚೆಂದ ಅಂತ ಅನಿಸುತ್ತಲ್ವ. ಹಾಗಾಗಿ ಪುಟಾಣಿ ರಂಗೋಲಿನ ಹಾಕ್ತೀನಿ ಅಷ್ಟೇ, ನಾನೇನು ದೊಡ್ಡದು ಹಾಕಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ತಕ್ಷಣಕ್ಕೆ ಯಾವುದೂ ನೆನಪಾಗ್ತಾಯಿಲ್ಲ ಅಂಥೇಳಿ ಪುಟಾಣಿ ರಂಗೋಲಿ ಹಾಕಿ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ನೋಡಿ ಇಷ್ಟು ಚೆನ್ನಾಗಿರೋವಂಥ ರಂಗೋಲಿನ ಹಾಕಿದರು. ಇವತ್ತೆಲ್ಲ ಬಂದು ಕ್ಲೀನ್ ಮಾಡಿ ರಂಗೋಲಿ ಹಾಕಿರೋದು. ನಾಳೆ ಪೂಜೆ ಇರೋದು. ಇಲ್ಲಿ ಒಂದು ಪುಟಾಣಿ ರಂಗೋಲಿ ಆಲ್ರೆಡಿ ಶಾಮಿಯಾನದ ಐಟಮ್ ಎಲ್ಲ ಬಂದು ಇಳಿದಿದೆ. ಅಲ್ಲೂ ಚೇರ್ಗಳು ಹಾಕಿದ್ದಾರೆ ನೋಡಿ, ಅಲ್ಲಿ ಎಲ್ಲ ಚೇರ್ಗಳು ಹಾಕಿದೆ. ಇಲ್ಲಿ ಕುಕ್ಕಿಂಗ್ ಮಾಡ್ತಾರೆ ಈ ಜಾಗದಲ್ಲಿ, ಹಾಗಾಗಿ ಎಲ್ಲ ಇಲ್ಲಿದೆ. ಸಂಜೆ ಅಷ್ಟರಲ್ಲಿ ಇನ್ನೂ ಯಾರ್ಯಾರು ಬರಬೇಕಾಗಿತ್ತು, ಕೆಲವೊಬ್ಬರು ಸಂಜೆನೇ ಬಂದು ಸೇರಿಕೊಂಡ್ರು. ಮನೆ ತುಂಬ ಜನ ಇದ್ದರು. ಮನೆ ತುಂಬ ಜನ ಇರೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಮತ್ತು ಕೆಲವೊಬ್ಬರು ಊಟ ಮಾಡ್ತಾಯಿದ್ರು, ಕೆಲವೊಬ್ಬರು ಹಾಗೆ ಟಿ ವಿ ನೋಡ್ತಾಯಿದ್ರು, ಮಾತಾಡ್ತಾಯಿದ್ರು. ಎಲ್ಲರೂ ಮನೆಯಲ್ಲಿದ್ದಾಗ ಸಖತ್ತು ಖುಷಿ ಆಗ್ತಾ ಇರುತ್ತೆ. ಮತ್ತು ಕೆಲಸ ಮಾಡೋರು ಕೂಡ ಕೆಲಸ ಮಾಡ್ಕೊತಾ ಇದ್ವಿ. ಹಾಗೆ ತೆಂಗಿನಕಾಯಿನ ಸುಲಿದಿಲ್ಲ ಅಂಥೇಳಿ ಆಮೇಲೆ ತೆಂಗಿನಕಾಯಿ ಸುಲಿಯೋದಕ್ಕೆ ಅಂಥೇಳಿ ನೈಟಲ್ಲೇ ತೆಂಗಿನಕಾಯಿನ ಸುಲಿತಾಯಿದ್ರು. ಇಲ್ಲಿ ತೆಂಗಿನಕಾಯಿ ಸುಲಿಯುವ ಸ್ಪರ್ಧೆ ನಡೀತಾ ಇದೆ. ಯಾರೆಷ್ಟು ತೆಂಗಿನಕಾಯಿ ಸುಲಿತಾರೆ ಅಂತ ನೋಡ್ಬೇಕೀಗ. ಅವರ ಅಡುಗೆಗೆ ಇರ್ತದೆ. ಇವರು 6 ಪೂಜೆಗೆ ಸೊನ್ನು ಚಿಕ್ಕಿ ಇಷ್ಟೆಲ್ಲ ನಡೀತಾ ಇದೆ ಅಂದರೆ ಎಲ್ಲರೂ ಮೆಹಂದಿ ಕೂಡ ಹಾಕ್ಕೋಬೇಕಲ್ವ, ಅದು ಒಂದು ಖುಷಿ. ಹಾಗಾಗಿ ನಾನು ಕೂಡ ಮೆಹಂದಿನ ಹಾಕಿಸ್ಕೊಂಡಿದ್ದೆ. ಮತ್ತು ಹಾಗೆ ಪುಟ್ಪುಟಾಣಿ ಮಕ್ಳಿಗೂ ಕೂಡ ಮೆಹಂದಿನ ಹಾಕಿ, ಮತ್ತು ನನ್ನ ಫ್ರೆಂಡ್ ಮಗಳಿಗೂ ಕೂಡ ಈಗ ಮೆಹಂದಿನ ಹಾಕ್ತಾಯಿದ್ರು. ಎಲ್ಲ ಇದು ಒಂಥರ ಖುಷಿ ಖುಷಿ ಅನ್ನಿಸ್ತಾಯಿತ್ತು. ಎಲ್ಲ ರೇಗಿಸ್ತಾಯಿದ್ರು, ತಮಾಷೆ ಮಾಡ್ತಾಯಿದ್ರು, ಎಲ್ಲರೂ ನಕ್ಕೊಂಡು ತಮಾಷೆ ಮಾಡಿಕೊಂಡು. ಬೆಳಗ್ಗೆ ಅಷ್ಟು ಕೆಲಸ ಇದ್ರೂ ಆ ಕೆಲಸದೊಳಗಡೆನೂ ಕೂಡ ಏನು ಹೇಳ್ತಾರೆ,
ನಿದ್ದೆ ಇಲ್ಲದೇ ಎಲ್ಲರೂ ಒಟ್ಟಾಗಿ ಕೂತು ಮಾತಾಡಿಕೊಂಡು ಮಾಡೋದಿರುತ್ತಲ್ಲ, ಅದಂತೂ ತುಂಬಾ ಖುಷಿ ಕೊಡುತ್ತೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾರೆ ನೋಡಿ, ಹಾಗೆ ಎಲ್ಲರೂ ಜೊತೆಯಲ್ಲಿದ್ದಾಗಂತೂ ಯಾವ ನಿದ್ದೆ ಯಾವ ಕೆಲಸ ಏನೂ ಅನಿಸಲ್ಲ, ಬರೀ ಹ್ಯಾಪಿ ಅಷ್ಟೇ ಅನಿಸೋದು. ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಸ್ವಲ್ಪ ಅಷ್ಟೇ ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದೂ ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಹೈಪ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಬಾಯ್. ಸ್ವಲ್ಪ ನೀರಿನ ವ್ಯತ್ಯಾಸಕ್ಕೆ ಕೋಲ್ಡ್ ಆಗಿದೆ, ವಾಯ್ಸ್ ಸ್ವಲ್ಪ ಚೇಂಜಸ್ ಆಗಿದೆ, ಯಾರು ಏನೂ ಅನ್ಕೋಬೇಡಿ.